ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೆ. ತಾವೆಲ್ಲ ಕೂಡಿ ಜಲ ಯೋಗವನ್ನು ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ನಮಸ್ತೆ ಎಲ್ಲರಿಗೂ. ಯೋಗ ದಿವಸದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಯೋಗ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ಜಲ ಯೋಗದಿಂದ ಏನೆಲ್ಲ ಉಪಯೋಗಗಳದಾವ ಅಂತಂದ್ರೆ ನಮ್ ಗುರುಗಳು ಹೇಳಿಕೊಟ್ಟಾರ. ಅದೇ ಮಾರ್ಗವಾಗಿ ನಾವು ಹೋಗ್ತೇವಿ. ಆದ್ರೆ ಇದು ದಿನನಿತ್ಯ ಆಗ್ಬೇಕ್ರಿ. ಇವತ್ತೊಂದೇ ದಿವಸ ಯೋಗ ದಿವಸ ಐತೆ ಅಂತ ಆಗ್ಬಾರ್ದು. ದಿನನಿತ್ಯ ಆಗಿ ನಮ್ಮ ಮನೆಯೊಳಗ ಮಕ್ಕಳೇ ಇರ್ಲಿ, ಯಜಮಾನ್ರ ಯಾರೋ ಇರ್ಲಿ, ಹೇಳಿ ಅವ್ರು ಕರ್ಕೊಂಡ್ ಬಂದು ಯೋಗದಿಂದ ರೋಗ ಇಲ್ಲ ಅಂತಂದ್ರೆ ರೋಗದಿಂದ ದೂರ ಇರೋಣ. ನಾವು ನಮ್ಮ ಯೋಗದ ಮಾಡಿ ರೋಗ ಮುಕ್ತ ದೇಶವನ್ನಾಗಿ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಯೋಗ ದಿವಸದ ಶುಭಾಶಯಗಳನ್ನ ಹೇಳ್ತಾರೆ. ಹರಿ ಓಂ. ಎಲ್ಲರಿಗೂ 11ನೇ ವರ್ಷದ ವಿಶ್ವ ಯೋಗ ದಿನಾಚರಣೆ ಶುಭಾಶಯಗಳು. ನಾವಿಲ್ಲಿ ಇವರು ಇದು ಬದಲಿ ಸಲಿಗೆ ಆಯೋಜನೆ ಮಾಡ್ತಾ ಇದಾರೆ. ಹೀಗೆ ಇವ್ರು ಪ್ರತಿ ವರ್ಷ ಆಯೋಜನೆ ಮಾಡ್ಬೇಕಂತ ಅನ್ಕೋತಾ ಇದೀವಿ. ಸೊ ಹೀಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಇವತ್ತು ಜಲಯೋಗ ಮಾಡಲು ಎಕ್ಸ್ಪೀರಿಯನ್ಸ್ ತಗೊಂಡು ಬಂದಿದೀವಿ. ಇದೊಂದು ಹುಬ್ಳಿಗೆನೆ ಇವತ್ತು ನಾವು ದಿನನಿತ್ಯ ಒಂದು ಯೋಗ ಮಾಡಿದ್ರೆ ನಮ್ಗ ಯಾವ ರೋಗ ಬರುವುದಿಲ್ಲ, ಸರ್ವ ರೋಗಕ್ಕೂ ಮದ್ದು ಎಂಬಂತ ಒಂದು ಸಂದೇಶವನ್ನು ಸಾರಿದಂತ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ ನಾನು ಭಾರತ ದೇಶದ ಸಮಸ್ತ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಹಾಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಮತ್ತೊಂದು ಪ್ರಮುಖ ಪ್ರಶ್ನೆ ಅಂದ್ರೆ, ಇದು ಯೋಗಕ್ಕೆ ಎಲ್ಲಾದ್ರೂ ಜಾತಿ ಧರ್ಮ ಅಂತ ಏನಾದ್ರು ಸೀಮಿತ ಇದೆ ಅಂತ ಹೇಳಿ? ಸರ್, ಇದು ಯೋಗಕ್ಕೆ ಯಾವಾಗ್ಲೂ ಕೂಡ ಜಾತಿ ಧರ್ಮ ಯಾವುದೂ ಇಲ್ಲ. ಇದರಲ್ಲಿ ಎಲ್ಲರೂ ಸಮಾನರು. ಆದ್ರಿಂದ ಎಲ್ಲರೂ ಯೋಗವನ್ನು ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತೇಳಿ ನಾನು ತಮ್ಮಲ್ಲಿ ಈ ಮೂಲಕ ಹೇಳಕ್ ಬಯಸ್ತೇನೆ. ಧನ್ಯವಾದ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಯ್ದಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಮೋದಿಜಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ಇದರಲ್ಲಿ ಆರಂಭವಾಗಿದೆ. ನಿಮಗೆ ಬಹಳ ಸಂತೋಷವೆನಿಸುತ್ತಿದೆ. ಸದಾಕಾಲವಾಗಿ ಹೀಗೆ